ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಅಲ್ಲ, ಇಡೀ ಇಂಡಿಯಾದಲ್ಲೇ ಅಲ್ಲದೆ ಜಗತ್ತಿನ ಬೇರೆ ಬೇರೆ ಜಾಗದಲ್ಲೂ ಕೂಡ ಈ ಒಂದು ಕಾರ್ಯಕ್ರಮ ಆಗಿರುವುದನ್ನು ಆಯೋಜಿಸಿರುವುದನ್ನು ನಾನು ಕೇಳಿದ್ದೀನಿ. ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಮಹಿಳಾ ಸಮಾಜದ ಮುಂಭಾಗದಿಂದ ಇಲ್ಲಿಯವರೆಗೆ ತಮ್ಮ ಶ್ರದ್ಧಾ ಭಕ್ತಿಯ ಈ ಒಂದು ಮೆರವಣಿಗೆ ಬಂದು ಈ ಒಂದು ಕಾರ್ಯಕ್ರಮ ಆಯೋಜನೆಯಾಗಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಸಂಘದ ಭಾರತದ ಈ ಒಂದು ರೀತಿಯ ಈ ಸ್ವಾತಂತ್ರ್ಯವನ್ನು ಗಳಿಸ್ಕೊಳ್ಬೇಕು ಅಂತಂದ್ರೆ ಸ್ವಾಮಿ ವಿವೇಕಾನಂದರ ಪಾತ್ರ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಅದರಲ್ಲೂ ಕೂಡ ವಿವೇಕಾನಂದರು ತಮ್ಮ ಪರಿವ್ರಾಜಕ ದಿವಸಗಳಲ್ಲಿ ದೂರದ ಕಲ್ಕತ್ತಾದಿಂದ ರಜಪೂತಾನ, ರಾಜ್ಕೋಟ್, ಬಾಂಬೆ, ಬೆಳಗಾಂ, ಬ್ಯಾಂಗ್ಳೂರು, ಮೈಸೂರು ಮತ್ತೆ ಕೇರಳ, ನಂತರ ಕನ್ಯಾಕುಮಾರಿಗೆ ಹೋಗಿ, ಈಗ ನೀವು ಯಾವುದನ್ನ ವಿವೇಕಾನಂದ ರಾಕ್ ಅಂತ ಹೇಳ್ತೀವಿ, ಅಲ್ಲಿಗೆ ಹೋಗಿ ಈಜಿಕೊಂಡು ಹೋಗಿ ಸ್ವಾಮಿ ವಿವೇಕಾನಂದರು 3 ದಿವಸ ಮತ್ತು 3 ರಾತ್ರಿ ಅಲ್ಲಿ ತಪಸ್ಸನ್ನ ಮಾಡಿದ್ರು. ಆ ಒಂದು ಶ್ರೀಶಿಲೆಯ ಮೇಲೆ ತಪಸ್ ಮಾಡಿದ್ದು ಯಾವುದೇ ಒಂದು ದೇವತೆಯನ್ನು ಕುರಿತು, ದೇವರನ್ನ ಕುರಿತು ಅಲ್ಲ. ಅವರು ಧ್ಯಾನವನ್ನ ಮಾಡಿದ್ದು ಯಾವುದರ ಬಗ್ಗೆ ಅಂತಂದ್ರೆ ಭರತ ಮಾತೆಯನ್ನು ಕುರಿತು. ಹೇಗೆ ಭರತ ಮಾತೆಯನ್ನು ನೋಡ್ತಾ ಇದ್ದೀರಿ, ಆಕೆಯನ್ನು ಕುರಿತು ಧ್ಯಾನವನ್ನ ಮಾಡಿದ್ರು. ಅವರು ಆ ಪರಿವ್ರಾಜಕರಾಗಿ ಬಂದಾಗ ಹಿ ಹ್ಯಾಡ್ ಎ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಆಫ್ ದೋಸ್ ಡೇಸ್ ಇಂಡಿಯಾ. ಅವರು ಯೋಚನೆ ಮಾಡಿದ್ರು, ಅವರು ಧ್ಯಾನದ ವಸ್ತು ಏನಾಗಿತ್ತಪ್ಪ ಅಂತಂದ್ರೆ, ಸಚ್ ಎ ಗ್ರೇಟ್ ಕಂಟ್ರಿ ವಿಚ್ ಹ್ಯಾಸ್ ಗಿವನ್ ಬರ್ತ್ ಟು ರಾಮ, ಸಚ್ ಎ ಗ್ರೇಟ್ ಕಂಟ್ರಿ ವಿಚ್ ಹ್ಯಾಸ್ ಗಿವನ್ ಬರ್ತ್ ಟು ಕೃಷ್ಣ, ವೇರ್ ಭಗವದ್ಗೀತಾ ವಾಸ್ ಟಾಟ್, ವೇರ್ ವೇದಾಸ್ ವರ್ ಪ್ರೊಕ್ಲೈಮ್ಡ್, ಸಚ್ ಎ ಕಂಟ್ರಿ ಹ್ಯಾಸ್ ಕಮ್ ಟು ಡಿಸ್ಪೇರ್. ಬ್ರಿಟಿಷರ ಒಂದು ಕಾಲ್ತೊಳದಕ್ಕೆ ಒಳಗಾಗಿ ಒಂದು ದಾಸ್ಯ ರಾಷ್ಟ್ರ ಆಗೋಗ್ಬಿಟ್ಟಿದೆ. ಅದನ್ನು ಹೇಗೆ ಈ ಒಂದು ಆಕೆಯನ್ನ ಬಿಡಿಸುವುದು ಈ ಸಂಕೋಲೆಯಿಂದ ಅನ್ನೋದು ಅವರ ಮುಖ್ಯವಾದ ಒಂದು ಧ್ಯಾನದ ವಸ್ತ್ರ ಆಗಿತ್ತು. ಆ 3 ದಿವಸದ ಕೊನೆಯಲ್ಲಿ ಅವ್ರಿಗೊಂದು ಅದ್ಭುತವಾದ ಒಂದು ದರ್ಶನ ಆಗುತ್ತೆ. ರಾಮಕೃಷ್ಣ ಪರಮಹಂಸರು ಜ್ಯೋತಿಷ್ ಸ್ವರೂಪದಲ್ಲಿ ಕಾಣಿಸ್ಕೊಂಡು ಅಮೆರಿಕ ದಿಕ್ಕಿನಲ್ಲಿ ಹೋಗ್ತಾ ಅವರನ್ನ ಹಿ ಬೆಕಾನ್ಸ್ ಹಿಮ್ ಟು ಫಾಲೋ ಹಿಮ್. ಅವಾಗ ಗೊತ್ತಾಗುತ್ತೆ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಅವರು ಹೋಗೋದಕ್ಕೆ ಅಣತಿಯನ್ನ ಕೊಡ್ತಾ ಇದ್ದಾರೆ ಅಂತ ಹೋಗಿದೆ. ನೆಕ್ಸ್ಟ್ ಎಲ್ಲ ಬರುವಂಥದ್ದು ಹಿಸ್ಟ್ರಿ ನಿಮಗೆಲ್ಲ ಗೊತ್ತಾಗಿದೆ. ಅಮೆರಿಕದ ಸೋದರಿಯರೇ ಮತ್ತು ಸೋದರರೇ ಎಂದು ಹೇಳ್ತಿದ್ದಾಗ, ಕಳೆದ 100 ವರ್ಷದಲ್ಲಿ ನಮ್ಮ ದೇಶದಲ್ಲಿ ವಿವೇಕಾನಂದರು ಹೇಳಿದಿರುವಂಥದ್ದು ಅದನ್ನು ಅಕ್ಷರಶಃ ಯಾರಾದರೂ ಪಾಲನೆ ಮಾಡಿದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಮೆರವಣಿಗೆ ಆಯ್ತು, ಎಲ್ಲಿಯೂ ಕೂಡ RSS ಕಿ ಜೈ ಅಂತ ಹೇಳಲಿಲ್ಲ. ಸಂಘವನ್ನು ಸ್ಥಾಪನೆ ಮಾಡಿದಂತ ಡಾಕ್ಟರ್ ಜಿ ಅವರಾಗಿ ಜೈ ಅಂತ ಎಲ್ಲಿಯೂ ನಾವು ಹೇಳಲಿಲ್ಲ. ಇಷ್ಟು 100 ವರ್ಷದಲ್ಲಿ ಎಲ್ಲಿಯೂ ಹೇಳಲಿಲ್ಲ.
ಹೇಳಿರುವಂಥದ್ದೊಂದು ಮಾತ್ರ, ಅದು ಭಾರತ ಮಾತಾ ಕಿ ಜೈ. ದೇಶದಲ್ಲಿರೋ ಯಾವುದೇ RSS ನ ಕಾರ್ಯಾಲಯಕ್ಕೆ ಹೋಗಿ ಅಲ್ಲಿ ದೇವರ ಒಂದು ಫೋಟೋ ಸಿಗುದಿಲ್ಲ ನಿಮಗೆ. ಹಾಗಂತ ನಾಸ್ತಿಕರಲ್ಲ ನಾವು. ಅಲ್ಲಿ ಇರುವುದು ಮಾತ್ರ ಒಂದೇ ಫೋಟೋ, ಅದು ಭಾರತ ಮಾತೆಯ ಫೋಟೋ. ಯಾಕೆಂದ್ರೆ ಇವತ್ತು ಸಮಾಜದಲ್ಲಿ ಬೇಕಾಗಿರುವುದೇನು ಅಂತ ಹೇಳಿ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಎಂಬ ಭಾವ ಬರಬೇಕಾಗಿದೆ. ಸಂಘ ಪ್ರಾರಂಭ ಮಾಡಬೇಕಾದ್ರೆ ಪ್ರಾರಂಭ ಮಾಡಿದವರು ಡಾಕ್ಟರ್ ಕೇಶವ ಬಲ್ಲಿರಾಮ್ ಹೆಡ್ಗೇವಾರ್ ಅಂತ, ಡಾಕ್ಟರ್ ಜಿ ಅಂತ ಕರಿತೇವೆ ನಾವು ಅವರನ್ನು. ಒಂದು 4 ವಿಷಯಗಳನ್ನಿಟ್ಟು ಪ್ರಾರಂಭ ಮಾಡಿದ್ರು. ಅವರು ಪ್ರಾರಂಭ ಮಾಡಿದವರು ಏನು ಸಾಮಾನ್ಯರಾಗಿರ್ಲಿಲ್ಲ. ಡಾಕ್ಟರ್ ಜಿ ಅವರು ಕ್ರಾಂತಿಕಾರಿಗಳಾಗಿದ್ರು, ಸಾಮಾಜಿಕ ಹೋರಾಟಗಾರರಾಗಿದ್ರು, ಧಾರ್ಮಿಕ ಮುಖಂಡರಾಗಿದ್ರು, ರಾಜಕಾರಣಿ ಆಗಿದ್ರು, ಆಗಿನ ಕಾಂಗ್ರೆಸ್ನ ಮಧ್ಯ ಭಾರತದ ದೊಡ್ಡ ನಾಯಕರಾಗಿದ್ರು, ಪತ್ರಕರ್ತರಾಗಿದ್ರು. ಇಷ್ಟೆಲ್ಲ ವಿಷಯಗಳಲ್ಲಿ ಅವರು ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ವರ್ಷಗಳ ಅಧ್ಯಯನಗಳನ್ನು ಮಾಡಿ ಹಿಂದೂ ಸಮಾಜದ ಕೊರತೆಗಳನ್ನು ನೀಗಿಸಲು ಅವರು ಯೋಚನೆ ಮಾಡಿದ್ರು. ಇಲ್ಲಿರುವ ಅನುಶಾಸನದ ಕೊರತೆ ನಮಗೆ ಗೊತ್ತಿದೆ. 1857ರಲ್ಲಿ ಅನುಶಾಸನದ ಕೊರತೆಯಿಂದ ಆ ಸ್ವಾತಂತ್ರ್ಯ ಸಂಗ್ರಾಮವನ್ನು ಸೋತ್ವಿ ನಾವು. ಅನುಶಾಸನದ ಕೊರತೆಯ ಕಾರಣ ನಮಗೆ ಮತ್ತೆ ಸ್ವಾತಂತ್ರ್ಯ ಬರಲಿಕ್ಕೆ 90 ವರ್ಷಗಳು ಬೇಕಾಯಿತು. ಹಾಗೆ ಅನುಶಾಸನದ ಕೊರತೆ, ಜಾತಿಯಲ್ಲಿ ಕಚ್ಚಾಟ, ಒಟ್ಟಿಗೆ ಸೇರುವುದೇ ಇಲ್ಲ, ಸಂಘಟನೆಯ ಕೊರತೆ. ಸಂಘಟನೆಯ ಕೊರತೆ ಎಲ್ಲಿವರೆಗೆ ಆಗ ಒಂದು ಮಾತಿತ್ತು, ಒನ್ ಹಿಂದೂ ಈಸ್ ಅ ಫಿಲಾಸಫರ್. ಒಬ್ಬ ಹಿಂದೂ ಇದ್ರೆ, ಒಬ್ಬನಿದ್ರೆ ದೊಡ್ಡ ದೊಡ್ಡ ತತ್ವಶಾಸ್ತ್ರಗಳನ್ನು ಮಾತಾಡ್ತಾನಂತೆ. 2 ಹಿಂದೂಸ್ ದೆರ್ ಇಸ್ ಡಿಸ್ಕಷನ್. ಇಬ್ಬರು ಹಿಂದೂಗಳಿದ್ರೆ ಚರ್ಚೆ ಮಾಡ್ತಾರೆ ಅಂದ್ರೆ. 3 ಹಿಂದೂಸ್ ದೆರ್ ಇಸ್ ಕ್ವಾರಲ್. 3 ಹಿಂದೂಗಳು ಒಟ್ಟು ಸೇರಿದ್ರೆ ಜಗಳ ಆಡ್ತಾರೆ ಅಂದ್ರೆ. 4 ಹಿಂದೂಸ್ ಇಂಪಾಸಿಬಲ್ ಅಂತ ಹೇಳ್ತಾ ಇದ್ರು. 4 ಜನ ಹಿಂದೂಗಳು ಒಟ್ಟು ಸೇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂತ ಸಂದರ್ಭದಲ್ಲಿ ಸಂಘಟನೆಯ ಕೊರತೆ ಇತ್ತು. ಹಾಗೂ ಅನೇಕ ಕೊರತೆಗಳನ್ನು ಗಮನದಲ್ಲಿಟ್ಟು ಈ ಕೊರತೆಗಳನ್ನು ಹಿಂದೂ ಸಮಾಜದೊಳಗಿಂದಲೇ ಸರಿ ಮಾಡಬೇಕಂತ ನಿಟ್ಟಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಪ್ರಾರಂಭ ಮಾಡಿದ್ರು. ಪ್ರಾರಂಭ ಮಾಡಿದಾಗ 4 ವಿಷಯಗಳು, ಅಂದ್ರೆ ಏನು ಹೊಸ ವಿಷಯ ತರಲಿಲ್ಲ, ಸಾವಿರಾರು ವರ್ಷದಿಂದ ಈ ಭೂಮಿಯಲ್ಲಿತ್ತು. ಧರ್ಮ, ಸಂಸ್ಕೃತಿ, ಸಮಾಜ, ರಾಷ್ಟ್ರ ಅಂತ. ಅದರ ಮುಂದೆ ಒಂದು ಹಿಂದೂ ಹಾಕಬೇಕು. ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ, ಹಿಂದೂ ಸಮಾಜ, ಹಿಂದೂ ರಾಷ್ಟ್ರ ಅಂತ. ಏನು ಧರ್ಮ ಅಂದ್ರೆ? ಧರ್ಮ ಅಂದ್ರೆ ತುಂಬಾ ಸರಳ, ಒಂದು ಚಿಂತನೆ, ಅದೊಂದು ವಿಚಾರ. ವೃಕ್ಷಕ್ಕಲ್ಲ ವೃಕ್ಷದ ಫಲವು, ನದಿಯ ನೀರು ನದಿಗಲ್ಲ, ಸಂತನ ಬದುಕು ಸಂತನಿಗಲ್ಲ, ಅದು ಲೋಕದ ಹಿತಗೆ. ಕಬೀರ ಹೇಳಿದ್ದ. ಲೋಕದ ಹಿತಕ್ಕೆ. ಅದಕ್ಕೆ ಮೊದಲು ನಮ್ಮ ಸನಾತನ ಧರ್ಮ ಅಥವಾ ಹಿಂದೂ ಧರ್ಮದ ಬಗ್ಗೆ ಒಂದು 4 ಹೆಮ್ಮೆಯ ಮಾತುಗಳನ್ನ ಆಡಲಿಕ್ಕೆ ನಾನು ಇಷ್ಟಪಡ್ತೇನೆ. ನಮ್ಮ ಸನಾತನ ಧರ್ಮ ಏನಿದೆ, ಇದು ಯಾವುದೇ ಒಂದು ಶತಮಾನಗಳಿಂದ ನಾವು ಆಚರಿಸ್ಕೊಂಡು ಬಂದಿರುವಂತಹ ಯಾವುದೇ ಸಂಪ್ರದಾಯ ಅಲ್ಲ. ಬದಲಾಗಿ ಇದು ಸರ್ವ ಕಾಲಕ್ಕೂ ಮೀರಿದಂತಹ ಒಂದು ಸತ್ಯ. ನಮ್ಮ ಸನಾತನ ಧರ್ಮ ವಿಶ್ವ ಗುರು. ಎಲ್ಲಿ ಸನಾತನ ಧರ್ಮ ಇದೆಯೋ ಅಲ್ಲಿ ಮಾತ್ರ ಪರಸ್ಪರ ನಂಬಿಕೆ, ಆಚಾರ, ವಿಚಾರ, ಪದ್ಧತಿ, ಪರಂಪರೆಗಳು ಎಲ್ಲವೂ ಜೀವಂತವಾಗಿರ್ಲಿಕ್ಕೆ ಸಾಧ್ಯ. ಆಚಾರ ವಿಚಾರಗಳೇಕೆ, ಬೇರೆ ಧರ್ಮದವರು ಬಂದು ಸಹ ಒಂದು ನೆಮ್ಮದಿಯಿಂದ ಬಾಳ್ವೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲಿ ಸನಾತನ ಧರ್ಮ ಇದೆಯೋ ಅಲ್ಲಿ ಮಾತ್ರ ಅದು ಸಾಧ್ಯ. ಯಾಕೆ ಅಂತ ಹೇಳಿದ್ರೆ ನಮ್ಮ ಸನಾತನ ಧರ್ಮ ವಸುದೈವ ಕುಟುಂಬಕಂ ಎಂಬ ತತ್ವದ ಮೇಲೆ ನಿಂತಿರುವಂತಹ ಒಂದು ಧರ್ಮ. ಇಡೀ ಈ ಪ್ರಪಂಚವೇ ಒಂದು ಕುಟುಂಬ, ನಾವೆಲ್ಲರೂ ಆ ಕುಟುಂಬದ ಸದಸ್ಯರು ಅಂತ ಹೇಳುವ ರೀತಿಯಲ್ಲಿ ಬದುಕುವಂತಹ ಒಂದು ಧರ್ಮ ನಮ್ಮ ಹೆಮ್ಮೆಯ ಸನಾತನ ಧರ್ಮ. ನೀವು ಇತಿಹಾಸದ ಪುಟಗಳನ್ನು ನೋಡಿದಾಗ ನಮ್ಮ ದೇಶ ಬೇರೆ ಯಾವುದೋ ಒಂದು ದೇಶದ ಮೇಲೆ ದಂಡೆತ್ ಹೋಗಿ ಅಲ್ಲಿ ಯುದ್ಧ ಮಾಡಿ, ಕೊಲೆ ಮಾಡಿ, ಸುಲಿಗೆ ಮಾಡಿ ಯಾವುದೇ ಸಂಪತ್ತನ್ನ ತಗೊಂಡು ಬಂದು ನಮ್ಮ ದೇಶವನ್ನ ಶ್ರೀಮಂತ ಮಾಡಿದ ಯಾವುದೇ ನಿದರ್ಶನಗಳಿಲ್ಲ. ಅದೇ ಮೊಹಮ್ಮದ್ ಗೋರಿ ಗಜ್ನಿ ಅವ್ರ ಬಗ್ಗೆ ಇವ್ರು ಮಾತಾಡಿದ್ರು. ಅವರು ನಮ್ಮ ದೇಶಕ್ಕೆ ಬಂದ್ರು, ಯುದ್ಧ ಮಾಡಿದ್ರು, ಎಲ್ಲ ಕೊಳ್ಳೆ ಹೊಡೆದ್ರು, ಐಶ್ವರ್ಯವನ್ನ ತಗೊಂಡು ಹೋದ್ರು, ನಮ್ಮ ದೇಶದ ಹೆಣ್ಣು ಮಕ್ಕಳನ್ನ ಸಹ ಅವರು ತಮ್ಮ ಜೊತೆ ತಗೊಂಡು ಹೋದ್ರು. ಆದ್ರೆ ಇವತ್ತು ನಾವು ನೋಡಿದ್ರೆ, ಈಗ ಗೂಗಲ್ ಅಲ್ಲಿ ಹೋಗಿ ನೋಡಿ, ಆ ಗೋರಿ ಗಜ್ನಿ ಅವರ ಪರಂಪರೆ ಎಲ್ಲಿ ಹೋಗಿ ತಲುಪಿದೆ, ಅದೇ ನಮ್ಮ ದೇಶ ಎಲ್ಲಿದೆ ಅಂತ ಹೇಳೋದನ್ನ ನಾವು ನೋಡಬಹುದು. ನಮ್ಮ ದೇಶ ಪ್ರಾಕೃತಿಕ ಒಂದು ಸಂಪನ್ಮೂಲದಲ್ಲಿ ಮತ್ತೆ ಯುವ ಸಂಪನ್ಮೂಲದಲ್ಲಿ ತುಂಬಾ ಒಂದು ಶ್ರೀಮಂತವಾದ ಒಂದು ರಾಷ್ಟ್ರ. ಆದ್ರಿಂದ ನಮ್ಮ ದೇಶದ ಸಂಪತ್ತನ್ನ ನಾವು ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡ್ತೇವೆ. ನಮ್ಮ ದೇಶ ಸ್ವಾತಂತ್ರ್ಯಗೊಂಡಾಗ ನಮ್ಮ ನೆರೆ ರಾಷ್ಟ್ರ ಪಾಕಿಸ್ತಾನ ನಮ್ಮ ದೇಶದ ಒಂದು ಭಾಗನೇ ಆಗಿತ್ತು. ನಂತರ
ವಿಭಜನೆಯ ಹೆಸರಲ್ಲಿ ಅದು ಸ್ವಾತಂತ್ರ್ಯಗೊಳ್ಳುತ್ತೆ. ಈಗ ಅವರನ್ನ ನೋಡಿದ್ರೆ ಅವರು ಭಿಕ್ಷಾ ಪಾತ್ರೆಯನ್ನ ಹಿಡಿದು ಯಾವುದೋ ಒಂದು ಮೂಲೆಯಲ್ಲಿ ನಿಂತಿದ್ರೆ, ನಮ್ಮ ಹೆಮ್ಮೆಯ ಭಾರತ ದೇಶ ಇಡೀ ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕ ವ್ಯವಸ್ಥೆಯಾಗಿ ನಿಂತಿದೆ. ಅದು ನಮ್ಮ ಸನಾತನ ಧರ್ಮದ ಒಂದು ಶಕ್ತಿ ಅಂತ ಹೇಳಿದ್ರೆ, ಈ ರೀತಿ ಪರಸ್ಪರ ಗೌರವ, ಸ್ವಾವಲಂಬನೆ, ಒಂದು ಆಚಾರ ವಿಚಾರದ ಆಧಾರದ ಮೇಲೆ ನಿಂತಿರುವಂಥ ನಮ್ಮ ದೇಶವನ್ನ ನಾಶಪಡಿಸ್ಲಿಕ್ಕೆ, ಹಾಗೆ ನಮ್ಮ ಒಂದು ಧರ್ಮವನ್ನ ನಾಶಪಡಿಸ್ಲಿಕ್ಕೆ ಅಂತ ಹೇಳಿ ಒಂದು ಒಂದು ವ್ಯವಸ್ಥಿತವಾದಂತಹ ಒಂದು ಸಂಚು ನಡೀತಾ ಇದೆ. ಚಕ್ರವ್ಯೂಹದ ರೀತಿಯಲ್ಲಿ ಇರುವಂತಹ ಒಂದು ಸಂಚು ನಡೀತಾ ಇದೆ. ಅದಕ್ಕೆ ಕೊಟ್ಟಿರುವಂತಹ ಒಂದು ಹೆಸರು ಅಂತ ಹೇಳಿದ್ರೆ ಲವ್ ಜಿಹಾದ್. ಅದು ಎಷ್ಟು ಕಷ್ಟಕರ ಅಂತ ಹೇಳಿದ್ರೆ, ಯಾವ ರೀತಿ ನಮ್ಮ ಮಹಾಭಾರತದಲ್ಲಿ ಅಭಿಮನ್ಯು ಆ ಚಕ್ರವ್ಯೂಹದೊಳಗೆ ಸಿಕ್ಕಾಕೊಂಡು ಹೊರಗಡೆ ಬರ್ಲಿಕ್ಕೆ ಆಗ್ಲಿಲ್ವೋ, ಅದೇ ರೀತಿ ಯಾವ ಹೆಣ್ಮಕ್ಳು ಅದರಲ್ಲಿ ಸಿಕ್ಕಾಕೊಳ್ತಾರೋ ಅವ್ರು ಯಾವುದೇ ಕಾರಣಕ್ಕೂ ಹೊರಗಡೆ ಬರ್ಲಿಕ್ಕೆ ಅವರಿಗೆ ಆಗೋದೇ ಇಲ್ಲ. ನಾವೇನು ಈ ಪ್ರೇಮ ಅಂತ ಹೇಳ್ತೇವೆ, ಅದು ಒಂದು ಸುಂದರವಾದ ಮತ್ತೆ ಒಂದು ಶಕ್ತಿಶಾಲಿಯಾದಂತಹ ಒಂದು ಭಾವನೆ. ಎಲ್ಲಿ ಪರಸ್ಪರ ನಂಬಿಕೆ, ಒಂದು ಅವರ ವಿಶ್ವಾಸ ಅಂತ ಇರುತ್ತೋ ಅಲ್ಲಿ ಮಾತ್ರ ಪ್ರೇಮ ಬೆಳೆಯಲಿಕ್ಕೆ ಸಾಧ್ಯ. ಆದರೆ ಇಂತಹ ಒಂದು ಸುಂದರವಾದಂತಹ ಈ ಒಂದು ಸಂಬಂಧವನ್ನ ಕೆಲವು ರಹಸ್ಯಗಳ ಮುಖಾಂತರ, ಒತ್ತಡಗಳ ಮುಖಾಂತರ, ಭಾವನಾತ್ಮಕವಾಗಿ ಮೋಸವನ್ನ ಮಾಡೋದ್ರ ಮುಖಾಂತರ, ಗುರುತನ್ನ ಅದನ್ನ ಅಡಗಿಸಿಡುವಂತ ಮುಖಾಂತರ ನಮ್ಮ ಈ ಪ್ರೀತಿಗೆ ಒಂದು ಚ್ಯುತಿ ತರುವಂತ ಒಂದು ಕೆಲಸ ಆಗ್ತಾ ಇದೆ. ಈ ಲವ್ ಜಿಹಾದ್ ಅಂದ್ರೆ, ಈ ಮತಾಂಧರು ಇಸ್ಲಾಮೇತರ ಮಹಿಳೆಯರನ್ನ ಪುಸಲಾಯಿಸಿ ಅವರನ್ನ ಮದುವೆ ಮಾಡಿಕೊಂಡು ಅವರನ್ನ ತಮ್ಮ ಮತಕ್ಕೆ ಮತಾಂತರಗೊಳಿಸುವಂತಹ ಒಂದು ವ್ಯವಸ್ಥೆ. ಅದು ಯಾವ ರೀತಿ ವ್ಯವಸ್ಥಿತವಾಗಿ ಆಗುತ್ತೆ ಅಂತ ಹೇಳಿದ್ರೆ, ಅವ್ರು ಯಾವುದೋ ಒಂದು ಕಡೆ ಬೇರೆ ಮಹಿಳೆಯರ ಹುಡುಗಿಯರನ್ನ ಅವ್ರು ಹೇಗೆ ಅಂತ ಹೇಳಿದ್ರೆ, ಈ ಆರ್ಥಿಕವಾಗಿ ಸ್ವಲ್ಪ ದುರ್ಬಲರವಾಗಿರುವಂಥವ್ರು ಅಥವಾ ಈ ಮೆಂಟಲಿ ಸ್ವಲ್ಪ ವೀಕ್ ಅಂದ್ರೆ ಅವರು ಸ್ವಲ್ಪ ಸುಲಭವಾಗಿ ಇನ್ನೊಂದು ಕಡೆ ವಾಲುವಂತ ಮನಸ್ಥಿತಿಯನ್ನ ಹೊಂದಿರುವಂತಹ ಈ ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡ್ಕೊಳ್ತಾರೆ. ಅವರನ್ನ ಪುಸಲಾಯಿಸುವಂಥದ್ದು, ಅವ್ರ ಜೊತೆ ಸಲಿಗೆಯಿಂದ ನಡ್ಕೊಳ್ಳುವಂಥದ್ದು, ಮತ್ತೆ ಅವರಿಂದ ಸ್ನೇಹವನ್ನ ಬೆಳೆಸ್ತಾರೆ. ಅವರಿಗೆ ಬೇಕಾದನ್ನ ತೆಗೆದುಕೊಡುವಂಥವ್ರು, ಅದನ್ನ ಜೊತೆಯಲ್ಲಿ ಕರ್ಕೊಂಡು ಸುತ್ತಾಡುವಂಥದ್ದು, ಇಂಥದನ್ನೆಲ್ಲ ಮಾಡ್ತಾರೆ. ಕ್ರಮೇಣವಾಗಿ ಅವರಲ್ಲಿ ಈ ಇಸ್ಲಾಂ ಧರ್ಮದ ಬಗ್ಗೆ ಒಂದು ಆಕರ್ಷಣೆಯನ್ನ ಅವರಲ್ಲಿ ಹುಟ್ಟಿಸುವಂಥದ್ದಾಗುತ್ತೆ. ನಂತರ ಅವರಲ್ಲಿ ಆ ಸ್ನೇಹ ಪ್ರೀತಿಯಾಗಿ ಪರಿವರ್ತನೆ ಆಗುತ್ತೆ. ನಂತರ ಅವರ ಜೊತೆ ಒಂದು ದೈಹಿಕ ಸಂಬಂಧವನ್ನ ಬೆಳೆಸುವಂಥದ್ದಾಗುತ್ತೆ. ಅಷ್ಟು ತಲುಪಿದ ಒಂದು ಹುಡುಗಿ ಇವನೇ ಎಲ್ಲ, ಇವನೇ ಪ್ರಪಂಚ, ಇಸ್ಲಾಂ ಧರ್ಮ ಅಂದ್ರೇನೆ ಶ್ರೇಷ್ಠ ಅಂತ ಹೇಳೋ ರೀತಿಗೆ ವಾಲ್ ಹೋಗ್ಬಿಡ್ತಾಳೆ. ಕೊನೆಗೆ ಅದು ಮದುವೆಗೆ ತಲುಪುತ್ತೆ. ಮದುವೆ ಆದ ನಂತರ ಒಂದು ಅಷ್ಟು ಮಕ್ಕಳು, ಅಲ್ಲಿಗೆ ಆ ಪ್ರೀತಿ ಅಲ್ಲಿಗೆ ಸಾಯುತ್ತೆ. ಆಕ್ಚುಲಿ ಹೇಳಬೇಕು ಅಂತೇಳಿ ಲವ್ ಜಿಹಾದ್ ಅಂತ ಹೇಳೋದು ಆ ಸಿಕ್ಕಾಕೊಂಡವಳಿಗೆ ಲವ್ ಅಂತ ಅನ್ಸುತ್ತೆ, ಆದ್ರೆ ಇನ್ನೊಬ್ಬನಿಗೆ ಅದು ಜಿಹಾದ್ ಮಾತ್ರ. ಅಲ್ಲಿ ಲವ್ ಅಂತ ಹೇಳೋದು ಯಾವುದು ಇರೋದೇ ಇಲ್ಲ. ಯಾವಾಗ ಅವಳಿಗೆ ತನ್ನ ತಪ್ಪು ಅರಿವಾಗುತ್ತಾ ಹೋಗುತ್ತೆ, ಅಲ್ಲಿಗೆ ಸಮಯ ತುಂಬಾ ಮುಂದೆ ಹೋಗ್ಬಿಟ್ಟಿರುತ್ತೆ. ಅವಳಿಗೆ ತನ್ನ ತಾಯಿ ಧರ್ಮಕ್ಕೆ ವಾಪಸ್ ಬರ್ಲಿಕ್ಕೆ ಕಷ್ಟ ಆಗುತ್ತೆ. ಕಷ್ಟ ಅಂತಲ್ಲ, ಕೊನೆಗೆ ವಾಪಸ್ ಬರ್ಲಿಕ್ಕೆ ಆಗೋದೇ ಇಲ್ಲ. ಅವಳು ಏನೋ ಆ ಅಲ್ಲದಲ್ಲಿ ಸಿಕ್ಕಾಕೊಂಡ್ ಬಿಡ್ತಾಳೆ. ಆ ಧರ್ಮಕ್ಕೆ ಹೋದಂತಹ ಮಹಿಳೆ ನಂತರ ಎಲ್ಲಾದ್ರೂ ಯಾವ್ದೋ ಆಚರಣೆಗಳನ್ನ ಎಲ್ಲಾದ್ರೂ ಅವಳು ವಿರೋಧಿಸಿದ್ರೆ ಅಥವಾ ಏನಾದ್ರೂ ಅವಳು ಬೇಡ ಅಂತಂದ್ರೆ ಅವಳಿಗೆ ಹಿಂಸೆ ಕೊಡ್ಲಿಕ್ಕೆ ಶುರುವಾಗುತ್ತೆ. ಆಮೇಲೆ ಇನ್ನು ನಿಮ್ಗೆ ಗೊತ್ತಿದೆ, ಯಾವ್ದೋ ಒಂದ್ ಕಡೆ ಫ್ರಿಜ್ ಅಲ್ಲೋ ಅಥವಾ ಯಾವ್ದೋ ಒಂದು ಕಾಡಲ್ಲಿ ಬಾಡಿ ಪಾರ್ಟ್ಸ್ ಎಲ್ಲ ಪಾರ್ಟ್ ಸಿಗುವಂಥದ್ದು, ಅಥವಾ ಯಾವುದೋ ಒಂದು ಜಾಗದಲ್ಲಿ ಒಂದು ಸೂಟ್ ಕೇಸ್ನೊಳಗಡೆ ಸಿಗುವಂಥದ್ದು, ಅಥವಾ ಸುಟ್ಟು ಕರಕಲಾದಂತ ಒಂದು ದುಸ್ಥಿತಿಯಲ್ಲಿ ಅವಳ ಒಂದು ದೇಹ ಸಿಗುವಂಥದ್ದು ನೂರಾರು ನಿದರ್ಶನಗಳನ್ನು ನಾವು ಕಾಣ್ತೇವೆ. ಇದ್ರ ಬಗ್ಗೆ ಟಿವಿ, ಸೋಷಿಯಲ್ ಮೀಡಿಯಾ, ನ್ಯೂಸ್ ಪೇಪರ್ಸ್ ಇದರೆಲ್ಲ ತುಂಬಾ ಬರ್ತಾ ಇದೆ. ಆದ್ರೂ ಸಹ ನಮ್ಮ ಹೆಣ್ಣು ಮಕ್ಕಳು ಬಲಿಪಶುಗಳು ಆಗ್ತಾನೆ ಇದ್ದಾರೆ. ಹಾಗಾದ್ರೆ ತೊಂದರೆಯಲ್ಲಿ, ಕೊರತೆಯಲ್ಲಿ ಕಾಣ್ತಾ ಇದೆ ಅಂತ ಹೇಳಿ ಎಲ್ಲದಕ್ಕೂ ಹೇಳ್ತೇವೆ. ಯಾವುದೇ ಒಂದು ಅನಾಚಾರದ ಹೋರಾಡ್ಲಿಕ್ಕೆ, ಅನಿಷ್ಟದ ವಿರುದ್ಧ ಹೋರಾಡ್ಲಿಕ್ಕೆ ಒಂದು ತುಂಬಾ ಶಕ್ತಿಶಾಲಿಯಾದ ಅಸ್ತ್ರ ಅಂತ ಹೇಳಿದ್ರೆ ವಿದ್ಯೆ ಅಂತ ಹೇಳ್ತೇವೆ. ಯಾಕೆ ನಮ್ಮ ಹೆಣ್ಮಕ್ಳಿಗೆ ನಾವು ವಿದ್ಯೆ ಕೊಡ್ತಾ ಇಲ್ವಾ? ನಾವೀಗ ಇಲ್ಲಿ ಇಷ್ಟು ಜನ ಸೇರಿದ್ದೇವೆ, ನಮ್ಮ ಮನೆಯಲ್ಲೆಲ್ಲ ಓದ್ತಾ ಇರುವಂತ ಮಕ್ಕಳಿದ್ದಾರೆ ತಾನೆ, ಎಲ್ಲ ಬೇಕಾದಂತ ಶಾಲಾ ಕಾಲೇಜುಗಳಿಗೆ ಹೋಗ್ತಾ ಇದ್ದಾರೆ. ಆದ್ರೂ ಸಹ ಅವರು ಇದಕ್ಕೆ ಸಿಕ್ಕಾಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಖಂಡಿತವಾಗಿ ವಿದ್ಯೆಯ ಕೊರತೆ ಅಂತೂ ಅಲ್ಲ. ನಾವು ಕೊಡ್ತಾ ಇರುವಂತಹ ವಿದ್ಯೆಯಲ್ಲೇ ಏನೋ ಒಂದು ಕೊರತೆ ಕಾಣ್ತಾ ಇದೆ ಅಂತ ಹೇಳೋದು ನನ್ಗೆ ಅನಿಸ್ತಾ ಇದೆ.
ಇವತ್ತಿನ ಈ ವಿದ್ಯಾಭ್ಯಾಸದ ವ್ಯವಸ್ಥೆ ಹೇಗೆ ಅಂತ ಹೇಳಿದ್ರೆ ಪುಸ್ತಕದ ಜ್ಞಾನವನ್ನ ಬೆಳೆಸುತ್ತೆ. ಓದಿ ಮುಗಿದಾಯ್ತು, ಒಂದು ಸರ್ಟಿಫಿಕೇಟ್ ಬಂತು, ಒಂದು ಉದ್ಯೋಗ, ಕೈಗೆ ಸಂಬಳ, ಅಲ್ಲಿಗೆ ನಾನು ವಿದ್ಯಾವಂತೆ ಅಂತ ಹೇಳುವಂಥದ್ದು. ಅದು ಖಂಡಿತವಾಗಿ ನಿಜವಾದ ವಿದ್ಯೆ ಅಲ್ಲ. ನಾವು ಕಲಿಯುವಂಥ ವಿದ್ಯೆ ನಮ್ಮಲ್ಲಿ ವೈಚಾರಿಕತೆಯನ್ನ ಬೆಳೆಸುವಾಗೆ ಇರಬೇಕು. ನಮ್ಮಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸುವಂತಹ ವಿದ್ಯೆಯನ್ನ ನಾವು ನಮ್ಮ ಮಕ್ಕಳಿಗೆ ಇವತ್ತು ಕೊಡಬೇಕು. ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳೋದನ್ನ ಅರ್ಥ ಮಾಡ್ಕೊಳ್ಳುವಂತಹ ವಿದ್ಯೆಯನ್ನ ನಾವು ಇವತ್ತು ನಮ್ಮ ಮಕ್ಕಳಿಗೆ ಕೊಡಬೇಕಾಗಿದೆ. ಅವರು ಯಾವುದೇ ಒಂದು ವಿಷಯವನ್ನ ಪ್ರಶ್ನೆ ಮಾಡದೆ ಅಥವಾ ವಿಮರ್ಶೆ ಮಾಡದೆ ಅವಳು ಒಪ್ಕೊಳ್ಳೇಬಾರದು ಅಂತ ಒಂದು ವಿದ್ಯೆಯನ್ನ ನಾವು ಇವತ್ತು ಮಕ್ಕಳಿಗೆ ಕೊಡಬೇಕು. ತುಂಬಾ ವಿದ್ಯಾವಂತರು ನಮ್ಮ ಮಕ್ಕಳು ತುಂಬಾ ತಂತ್ರಜ್ಞಾನವನ್ನೆಲ್ಲ ಅರ್ದು ಕುಡ್ದು ಬಿಟ್ಟಿದ್ದಾರೆ. ಆದ್ರೆ ಆ ವಿದ್ಯೆಯನ್ನ, ಆ ತಂತ್ರಜ್ಞಾನವನ್ನ ಎಷ್ಟು ಜವಾಬ್ದಾರಿಯಿಂದ ನಾನು ಬಳಸಬೇಕು ಅಂತ ಹೇಳುವಂತ ತಿಳ್ಕೊಳ್ಳುವಂತಹ ವಿದ್ಯೆಯನ್ನ ನಾವು ಇವತ್ತು ಮಕ್ಕಳಿಗೆ ಕೊಡಬೇಕು. ಈ ಒಂದು ಉತ್ತಮ ವಿದ್ಯಾಭ್ಯಾಸದ ಜೊತೆಗೆ ನಾವು ತಾಯಿಯಂದ್ರು ಸಹ ಅಷ್ಟೇ, ನಾವು ಮಹಿಳೆಯರು ಒಂದು ದೊಡ್ಡ ಪಾತ್ರವನ್ನ ನಾವು ವಹಿಸ್ತೇವೆ. ನಮ್ಮ ಸನಾತನ ಧರ್ಮದಲ್ಲಿ ಮಾತ್ರ ನಾವು ಮಹಿಳೆಯರಿಗೆ ಒಂದು ಶಕ್ತಿ, ಮಹಿಳೆಯರನ್ನ ಶಕ್ತಿ ಮತ್ತೆ ಒಂದು ಶಕ್ತಿಯ ದೇವತೆಯಾಗಿ ನೋಡುವಂತಹ ಒಂದು ಧರ್ಮ. ನಾವೊಂದು ಮಾತೇ ಇದೆ, ತೊಟ್ಟಿಲನ್ನ ತೂಗುವಂತ ಕೈ ಇಡೀ ಜಗತ್ತನ್ನೇ ಆಳಬಲ್ಲದು ಅಂತ ಹೇಳಿ. ಖಂಡಿತವಾಗಿ ನಮಗೆ ಅಸಾಧ್ಯವಾದಂತಹ ವಿಷಯ ಯಾವುದೂ ಇಲ್ಲ. ನಾವು ಯಾವುದಾದ್ರೂ ಒಂದು ವಿಷಯವನ್ನ ನಾವು ಮಾಡಬೇಕು ಅಂತ ಹೇಳುವಂತ ಒಂದು ದೃಢ ಸಂಕಲ್ಪವನ್ನ ಮಾಡಿದ್ರೆ ನಾವು ಖಂಡಿತವಾಗಿ ಅದನ್ನ ಮಾಡಿ ತೀರಿಸ್ತೇವೆ. ಈಗ ಹೇಗೆ ಅಂತ ಹೇಳಿದ್ರೆ, ನಾವು ಮೊದಲು ನಮ್ಮ ಮಕ್ಕಳಲ್ಲಿ ಈ ಸನಾತನ ಧರ್ಮದ ಒಂದು ಕಿಡಿಯನ್ನ ಹೊತ್ತಿಸುವಂತ ಕೆಲಸವನ್ನ ನಾವು ಮಾಡಬೇಕು. ಅದನ್ನ ಹೇಗೆ ಅಂತ ಹೇಳಿದ್ರೆ, ಯಾವುದೋ ಒಂದು ದೊಡ್ಡ ಒಂದು ಭಾಷಣವನ್ನ ಕೇಳಿಸೋದ್ರ ಮೂಲಕನೋ ಅಥವಾ ಯಾವುದೋ ಒಂದು ಏನೋ ಒಂದು ಪ್ರೋಗ್ರಾಮಿಗೆ ಕರ್ಕೊಂಡು ಹೋಗಿ ಅದರಲ್ಲಿರೋದನ್ನ ಕೇಳಿ ಕಲ್ತ್ಕೊಳ್ಳಿ ಅಂತ ಹೇಳೋದ್ರ ಮೂಲಕ ಅಲ್ಲ. ಬದಲಾಗಿ ಪ್ರತಿನಿತ್ಯದ ಆಚರಣೆಗಳಲ್ಲಿ ನಾವು ಮಕ್ಕಳಿಗೆ ಸಂಪ್ರದಾಯವನ್ನ, ವೈಚಾರಿಕತೆಯನ್ನ ಕಲಿಸ್ಕೊಡ್ಬೇಕು. ಈಗ ನಾವಿಲ್ಲಿ ಸೇರಿರುವಂತ ನಾವೆಲ್ಲರೂ ಸಾಮಾನ್ಯವಾಗಿ ನಮ್ಮ ದಿನಚರಿ ಹೇಗೆ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರೆ, ಬೆಳಿಗ್ಗೆ ಎದ್ದಾಗೆ ಹೋಗಿ ಮನೆಯ ಮುಂದಿನ ಬಾಗಿಲನ್ನ ತೆರೀತೇವೆ. ಪೂರ್ವ ದಿಕ್ಕಿಗೆ ಒಂದು ಕೈ ಜೋಡಿಸಿ ಒಂದು ನಮಸ್ಕಾರವನ್ನ ಮಾಡಿ ಬಂದು ನಮ್ಮ ಮನೆಯನ್ನ ಗುಡಿಸಿ ಒಂದು ದೀಪವನ್ನ ಮಡಗೋದ್ರ ಮೂಲಕ ನಮ್ಮ ದಿನಚರಿಯನ್ನ ನಾವು ಪ್ರಾರಂಭ ಮಾಡ್ತೇವೆ. ಆ ದಿನಚರಿಯಿಂದಲೇ ನಮಗೆ ಮಕ್ಕಳನ್ನ ಕಲಿಸುವಂತಹ ಒಂದು ಅಭ್ಯಾಸವನ್ನ ನಾವು ಬೆಳೆಸ್ಬೇಕು. ನನ್ನ ಮಗು ನಿನ್ನೆ ರಾತ್ರಿ ತುಂಬಾ ಹೊತ್ತು ಓದ್ಕೊಂಡಿತ್ತು, ಎಕ್ಸಾಮ್ ಬೇರೆ ಇದೆ, ಪಾಪ ಬೆಳಿಗ್ಗೆ ಬೇಗ ಎಬ್ಸಿದ್ರೆ ಅವಳಿಗೆ ಡಿಸ್ಟರ್ಬ್ ಆಗ್ಬಿಡುತ್ತೆ. ಅವಳಿಗೆ ಮಗು ನೆಟ್ಫ್ಲಿಕ್ಸ್ ಅಲ್ಲೋ ಅಮೆಜಾನ್ ಪ್ರೈಮ್ ಅಲ್ಲೋ ಸೀರೀಸ್ ಅನ್ನ ನೋಡ್ಕೊಂಡು ಇದು ಅರ್ಲಿ ಮಾರ್ನಿಂಗ್ ವರೆಗೆ ಕೂತು ಎದ್ದು ಸ್ಕೂಲಿಗೆ ಹೋಗ್ತಾರೆ ಆ ಮಗು. ಸೊ ಅಂಥದ್ರಲ್ಲಿ ಇಂಥ ಚಿಕ್ಕ ಚಿಕ್ಕ ವಿಚಾರಗಳನ್ನ ಕಲಿಸ್ಲಿಕ್ಕೆ ಅಂತೇಳಿ ಅವರನ್ನ ಬೆಳಿಗ್ಗೆ ಬೇಗ ಎಬ್ಬಿಸ್ಬಿಟ್ರೆ ಯಾವುದೇ ತೊಂದರೆ ಆ ಮಗುಗಂತೂ ಆಗೋದಿಲ್ಲ. ಮತ್ತೆ ನಮ್ಮ ಮನೆಯ ಸುತ್ತಮುತ್ತ ನಮ್ಮ ಈ ದೇವಸ್ಥಾನಗಳಲ್ಲಿ ಹಬ್ಬ ಹರಿದಿನಗಳು ನಡೆಯುತ್ತೆ, ಅಂಥದಕ್ಕೆ ಅವರನ್ನ ಕರ್ಕೊಂಡು ಹೋಗುವಂತ ಒಂದು ವ್ಯವಸ್ಥೆಯನ್ನ ನಾವು ಮಾಡಬೇಕು. ಊರಿನ ಹಬ್ಬ ಇರ್ಬೋದು, ನಾಡಿನ ಹಬ್ಬ ಹರಿದಿನಗಳಿರ್ಬೋದು, ಅದರಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡುವಾಗೆ ನಾವು ನೋಡ್ಕೊಳ್ಬೇಕು. ಮತ್ತೆ ನಾವು ಹಲವಾರು ಈ ಹಬ್ಬಗಳನ್ನ, ನಮ್ಮದೇ ಹಬ್ಬಗಳನ್ನ ನಾವು ಆಚರಣೆ ಮಾಡ್ತೇವೆ. ಈಗ ಹುತ್ರಿ ಬಂತು ಅಂತ ಹೇಳಿದ್ರೆ ಬಂದು ಪಟಾಕಿ ಹೊಡೆದ್ಬಿಟ್ಟು ಎಂಜಾಯ್ ಮಾಡಿ ಹೋಗ್ಬಿಟ್ರೆ ಅದು ಹಬ್ಬ ಅಂತ ಅಲ್ಲ. ಅದನ್ನ ಯಾಕೆ ಆಚರಣೆ ಮಾಡ್ತೇವೆ, ಅದರ ಹಿಂದೆ ಇರುವಂತಹ ಒಂದು ಕಾರಣ ಏನು, ಅದರ ಮಹತ್ವ ಏನು, ಅದು ಪ್ರತಿಯೊಂದನ್ನ ನಾವು ಮಕ್ಕಳಿಗೆ ಹೇಳ್ಕೊಡುವಂತ ಕೆಲಸವನ್ನ ನಾವು ಮಾಡಲೇಬೇಕು. ಮತ್ತೆ ಗುರು ಹಿರಿಯರಿಗೆ, ದೊಡ್ಡವರಿಗೆ ನಮಸ್ಕರಿಸುವಂತ ಒಂದು ಅಭ್ಯಾಸ, ಅದನ್ನ ಅವರಿಗೆ ಕಲಿಸ್ಬೇಕು. ಈಗ ಸಪೋಸ್ ನನ್ನ ಮನೆಗೆ ನನ್ನನ್ನು ಕಾಣ್ಲಿಕ್ಕೆ ಯಾರೋ ಬಂದಿದ್ದಾರೆ ಅಂತ ಹೇಳಿದ್ರೆ ಸರಿ, ನಾನು ಹೋಗೋದು, ಅವ್ರನ್ನ ಮಾತಾಡ್ಸೋದು, ಬಂದ್ಬಿಡೋದು ಅಷ್ಟೇ ಅಲ್ಲ. ಈಗ ನಮ್ಮ ಮಕ್ಕಳು ಮನೇಲಿ ಇದ್ದಾರೆ, ಆ ಮಕ್ಕಳನ್ನ ಕರೆದು ಹೋಗಿ ಅವರಿಗೆ ಜಸ್ಟ್ ಒಂದು ಹಲೋ ಅಂತ ಹೇಳು ಬಾ, ಒಂದು ಸ್ಮೈಲ್ ಮಾಡು, ಒಂದು ಹಲೋ ಹೇಳು ಬಾ. ಅದ್ರಲ್ಲಿ ನಾವು ಅವ್ರು ಕಲ್ತ್ಕೊಳ್ಲಿಕ್ಕೆ ಏನೋ ಇರೋದಿಲ್ಲ. ಬದಲಾಗಿ ಆ ಒಂದು ವಿಚಾರದಿಂದ ಅವ್ರಿಗೆ ಎಷ್ಟೋ ವಿಷಯಗಳನ್ನ ಕಲ್ತ್ಕೊಳ್ಳುವಂಥದ್ದು ಇರುತ್ತೆ. ಮಕ್ಕಳಲ್ಲಿ ಸಂಪ್ರದಾಯವನ್ನ ನಾವು ಬೆಳೆಸ್ಬೇಕು. ಈಗ ನಾವು ಯಾವಾಗ್ಲೂ ಈ ಆಧುನಿಕತೆ ಅಂತ ಏನ್ ಮಾತಾಡ್ತೇವೆ, ಈಗ ಶೀ ಸೋ ಮಾಡರ್ನ್ ಅಂತ ಹೇಳ್ಬೇಕೆ, ಅವಳೇನೋ ಚಂದ ಡ್ರೆಸ್ ಹಾಕೊಂಡ್ಬಿಟ್ಟಿದ್ದಾಳೆ, ಹೋಟ್ಲಲ್ಲಿ ಹೋಗಿ ಯಾವುದೋ ಒಂದು ಈ ಮೆನು ಕಾರ್ಡಲ್ಲಿ ಓದ್ಲಿಕ್ಕೆ ಆಗದೇ ಇರುವಂತಹ ಒಂದು ಐಟಮ್ ಅನ್ನ ಆರ್ಡರ್ ಮಾಡಿ ತಿಂದು ಬಂದ್ಬಿಟ್ರೆ ಅವಳು ಮಾಡರ್ನ್ ಅಂತ ಅನ್ಸ್ಕೊಳ್ಳೋದಿಲ್ಲ. ಬದಲಾಗಿ ಅವರು ತಮ್ಮ ಜೀವನದಲ್ಲಿ ಮೌಲ್ಯಗಳನ್ನ ಅಳವಡಿಸ್ಕೊಳ್ತಾ ಹೋದ್ರೆ ಮಾತ್ರ ಅವಳು ಒಬ್ಳು ಆಧುನಿಕ ಹೆಣ್ಮಗು, ಒಬ್ಬ ಆಧುನಿಕ ವ್ಯಕ್ತಿ ಅಂತ ಹೇಳ್ಬಹುದು ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ. ಆದ್ರಿಂದ ನಾವು ತಾಯಿಯಂದಿರು ಒಂದು ಹೆಚ್ಚಿನ ಪಾತ್ರವನ್ನ ನಮ್ಮ ಮಕ್ಕಳ ಬೆಳವಣಿಗೆಯಲ್ಲಿ ವಹಿಸಬೇಕು ಅಂತ ಹೇಳೋದು ನನ್ನ ಅನಿಸಿಕೆ. ನಾವು
ನಮ್ಮ ಪೋಷಕರು ಎಲ್ಲರೂ ಹಿಂದೂ ಧರ್ಮದಲ್ಲೇ ಹುಟ್ಟಿದ್ದೇವೆ, ಹಿಂದೂ ಧರ್ಮದಲ್ಲೇ ಬದುಕ್ತಾ ಇದ್ದೇವೆ, ಸಾಯುವವರೆಗೂ ನಾವು ಹಿಂದೂ ಧರ್ಮಿಗಳಾಗೇ ಇರ್ತೇವೆ. ಅದೇ ರೀತಿ ನಮ್ಮ ಮಕ್ಕಳಿಗೂ ಸಹ ನಾವು ಅದನ್ನೇ ಹೇಳ್ಕೊಡ್ಬೇಕು. ನೀನು ಹಿಂದೂ ಆಗೇ ಹುಟ್ಟಿದೀಯಾ, ಹಿಂದೂ ಆಗೇ ಬೆಳೀತಾ ಇದೆಯಾ, ನೀ ಸಾಯೋವರೆಗೆ ಹಿಂದುವೇ ಆಗಿರಬೇಕು ಅಂತೇಳಿ. ಈಗ ನಮ್ಮ ಮಕ್ಕಳನ್ನ ಕೇಳಿದ್ರೆ ನಾನು ಕೊಡುವ, ನಾನು ಗೌಡ, ನಾನು ಬ್ರಾಹ್ಮಣ ಅಂತ ಹೇಳೋಷ್ಟು ಅವ್ರಿಗೆ ಗೊತ್ತಿದೆ. ಅದ್ರ ಮೇಲೆ ನಾನು ಹಿಂದೂ ಅಂತ ಹೇಳಬೇಕು ಅಂತ ಹೇಳುವಂಥದ್ದು ಹಲವಾರು ಮಕ್ಕಳಿಗೆ ಗೊತ್ತೇ ಇಲ್ಲ. ನಾವು ಹೇಳ್ಕೊಡೋದು ಇಲ್ಲ ಅದನ್ನ ಅವರಿಗೆ ತಿಳಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಈ ಧರ್ಮದ ಬಗ್ಗೆ ಕಲಿಸುವಂತ ಯಾವುದೇ ಒಂದು ವ್ಯವಸ್ಥಿತವಾದ ಒಂದು ಈ ವ್ಯವಸ್ಥೆ ಇಲ್ಲ. ಈಗ ಅನ್ಯ ಧರ್ಮವನ್ನ ತಗೊಂಡ್ರೆ ಅಲ್ಲಿ ಅವರಿಗೆ ವ್ಯವಸ್ಥಿತವಾಗಿ ಧರ್ಮ ಪಠನ ನಡೀತಾ ಇರುತ್ತೆ. ನಮ್ಮಲ್ಲಿ ಆ ವ್ಯವಸ್ಥೆ ಇಲ್ಲ. ಆದ್ರೆ ಆ ವ್ಯವಸ್ಥೆಯನ್ನ ನಾವು ಮನೆಯಲ್ಲಿ ಮಾಡಬಹುದು, ನಮ್ಮ ಮಕ್ಕಳಿಗೆ ಧರ್ಮದ ಬಗ್ಗೆ ಕಲಿಸಬಹುದು. ನಮ್ಮ ಧರ್ಮ ಒಂದು ವಿಶ್ವಗುರು. ನಮ್ಮ ಧರ್ಮ ಇಡೀ ಪ್ರಪಂಚಕ್ಕೆ ಯೋಗವನ್ನ ಕೊಟ್ಟಂತಹ ಒಂದು ಧರ್ಮ, ಆಯುರ್ವೇದವನ್ನ ಕೊಟ್ಟಂತಹ ಧರ್ಮ, ವೇದಗಳನ್ನ ಕೊಟ್ಟಂತಹ ಧರ್ಮ, ವೇದಾಂತವನ್ನ ಕೊಟ್ಟದ್ದು, ಹಾಗೆ 106 ಭಾಷೆಗಳನ್ನ ಕೊಟ್ಟದ್ದು, ಹಲವಾರು ಲಿಪಿಗಳನ್ನ ಕೊಟ್ಟದ್ದು, ಸಾಹಿತ್ಯ ಸಂಗೀತ ಪ್ರಕಾರಗಳನ್ನ ಕೊಟ್ಟಂತಹ ಹೆಮ್ಮೆಯ ಧರ್ಮ ನಮ್ಮ ಸನಾತನ ಧರ್ಮ. ಈ ಸನಾತನ ಧರ್ಮದ ಕಿಚ್ಚನ್ನ ನಮ್ಮ ಮಕ್ಕಳಲ್ಲಿ ನಾವು ಇವತ್ತು ಹೊತ್ತಿಸಲೇಬೇಕು. ಕೈಯಲ್ಲಿ ದೀಪ ಇದೆ, ದೀಪದಲ್ಲಿ ಎಣ್ಣೆ ತುಂಬಿದೆ, ಆ ತುಂಬಿದ ಎಣ್ಣೆಯಲ್ಲಿ ಉದ್ದನಾದಂತಹ ಒಂದು ಬತ್ತಿ ಇದೆ. ಆದ್ರೆ ಆ ದೀಪವನ್ನು ಒಂದು ಬೆಳಗುವ ಕಿಡಿ ಅಲ್ಲಿ ಏನು ಬೇಕು, ಆ ಕಿಡಿಯಾಗಿ ನಾವು ತಾಯಿಯಂದಿರು ಕಾರ್ಯವನ್ನ ನಿರ್ವಹಿಸಬೇಕಾಗಿದೆ. ಆದ್ರಿಂದ ಪ್ರತಿಯೊಬ್ಬ ತಾಯಿಯಂದಿರು ನಮ್ಮ ಮಕ್ಕಳನ್ನ ತುಂಬಾ ಆಶೆ ಪ್ರೀತಿಯಿಂದ ನೋಡ್ಕೊಳ್ಳೋದು ಮಾತ್ರ ಅಲ್ಲ, ಅವರಿಗೆ ಬೇಕಾದಂತಹ ಒಂದು ತಿಂಡಿ ತಿನಿಸುಗಳನ್ನ ಮಾಡಿಕೊಡುವಂಥದ್ದು ಅಥವಾ ಅವರನ್ನ ಒಂದು ಪೆಟ್ಟಾಗಿ ಸಾಕುವಂಥದ್ದು ಮಾತ್ರ ನಮ್ಮ ಒಂದು ಕರ್ತವ್ಯ ಅಲ್ಲ. ಬದಲಾಗಿ ನಮ್ಮ ಹಿಂದೂ ಸಮಾಜದ ಪ್ರತಿಯೊಂದು ಮಗು ಹಿಂದೂ ಆಗಿ ಬೆಳೆಯುವಾಗೆ ನಾವು ಖಂಡಿತವಾಗಿ ನೋಡ್ಕೊಳ್ಬೇಕು. ಅವರು ಹೆಮ್ಮೆಯಿಂದ ನಾನು ಹಿಂದೂ, ನಾನು ಭಾರತೀಯ ಅಂತ ಹೇಳುವ ರೀತಿಯಲ್ಲಿ ನಾವು ನಮ್ಮ ಮಕ್ಕಳನ್ನ ಬೆಳೆಸಬೇಕು ಅಂತೇಳಿ ಹೇಳ್ತಾ ಇದ್ದೇನೆ. ಹಾಗೆ ಇಂದು ಇಲ್ಲಿ ಪೊನ್ನಂಪೇಟೆಯಲ್ಲಿ ಇಷ್ಟು ಸುಂದರವಾದಂತಹ ಒಂದು ಹಿಂದೂ ಸಂಗಮ ಕಾರ್ಯಕ್ರಮವನ್ನ ನೀವು ಆಯೋಜಿಸಿದ್ದೀರಾ. ಆಕ್ಚುಲಿ ನಮ್ಮಲ್ಲಿ ಒಂದು ಜಸ್ಟ್ 1 ವೀಕ್ ಬಿಫೋರ್ ನಾಪೋಕ್ಲಲ್ಲಿ ಒಂದು ಪ್ರೋಗ್ರಾಮ್ ನಡೀತು. ಅದ್ರಲ್ಲಿ ತುಂಬಾ ಸಿಂಪಲ್ ಆಗಿ ನಡೆದೋಯ್ತದು. ಇಷ್ಟು ಕ್ರೌಡ್ ಇರಲಿಲ್ಲ. ಒಂದು ಈ ಹಿಂದೂಯಿಸಮ್ ಒಂದು ಜೋಶಲ್ಲಿ ಅಷ್ಟು ಕಾಣಲಿಲ್ಲ ನನಗೆ. ಆದ್ರೆ ಇವತ್ತು ಇಲ್ಲಿ ನಿಜವಾಗ್ಲೂ ಅಲ್ಲಿಂದ ಬರ್ತಾ ಇರೋ ಶೋಭಾಯಾತ್ರೆಯನ್ನ ನೋಡ್ಬೇಕಾದ್ರೆ ನನಗೆ ಸ್ವಲ್ಪ ಕಾಲಕೈಯಲ್ಲೇ ಈಗ ಆಗ್ತಾ ಇತ್ತು, ನಾನು ಅಲ್ಲಿಂದ ಬಂದು ಇವ್ರ ಮುಂದೆ ನಿಂತ್ಕೊಳ್ಳಿಕ್ಕಿದ್ದೇನಾ ಅಂತ ಹೇಳಿ. ಆದ್ರೆ ನಿಜವಾಗ್ಲೂ ಎಲ್ಲರ ಒಂದು ಹುಮ್ಮಸ್ಸನ್ನ ನೋಡಿದಾಗ ನನಗೂ ಒಂದು ಧೈರ್ಯ ಬಂದು ನಿಮ್ಮ ಮುಂದೆ ಒಂದು ನಿಲ್ಲುವಂತಹ ಒಂದು ಧೈರ್ಯವನ್ನ ಮಾಡಿ ನಾನು ನನ್ನ ಮಾತುಗಳನ್ನ ಆಡಿದ್ದೇನೆ. ಎಲ್ರಿಗೂ ಒಳ್ಳೇದಾಗ್ಲಿ. ಅದೇ ರೀತಿ ಈ ರೀತಿಯ ಹಿಂದೂ ಸಂಗಮ ಕಾರ್ಯಗಳು ಇನ್ನೂ ಹೆಚ್ಚು ಹೆಚ್ಚು ಇಲ್ಲಿ ನಡೀತಾ ಹೋಗ್ಲಿ ಅಂತೇಳಿ ಆಶಿಸುತ್ತದ. ನನಗೆ ಕೊಟ್ಟಿರುವಂತ ಒಂದು ಅವಕಾಶಕ್ಕೆ ಧನ್ಯವಾದ. ಅಪಾಯವನ್ನು ತಗೊಂಡು ಬರ್ತಾ ಇದ್ದೇವೆ. ನಮ್ಮ ಕ್ಷೀಣ ಸ್ಥಿತಿಗೆ ಕಾರಣವೂ ಸಹ ನಾವೇ ಆಗಿರ್ತೇವೆ. ನಮ್ಮ ಪೂರ್ವಿಕರು, ನಮ್ಮ ಹೊರಗಿಂದ ಬಂದಂತಹ ಗಜನಿ ಆಗಲಿ ಮೊಘಲರಾಗಲಿ ಅವರಿಗೆಲ್ಲ ಸಹಾಯ ಮಾಡಿದವರು ನಮ್ಮ ಹಿಂದೂಗಳೇ. ನಮ್ಮ ಹಿಂದೂಗಳ ಒಂದು ಬಲದಿಂದ ಅವರಿಲ್ಲಿ ನಮ್ಮನ್ನು ಆಳಿದ್ದಾರೆ. ಹಾಗೆಯೇ ಅದಕ್ಕೆ ಮೇಲೆ ನಮ್ಮ ಈ ಹಿಂದುತ್ವದಲ್ಲಿಯೂ ಸಹ ಎಷ್ಟು ದೇವರ ಆಶೀರ್ವಾದ ಹೇಗಿದೆ ಅಂತ ಹೇಳಿದರೆ, ಇಲ್ಲಿ ಅಶೋಕನ ಕಾಲೋತ್ಸವ ಬಂತು. ಆವಾಗ ನಮಗೆ ತುಂಬ ಕ್ಷೇಮ ಇತ್ತು ಹಿಂದೂಸ್ತಾನದಲ್ಲಿ. ಹಾಗೆ ಬ್ರಿಟಿಷರು ನಮ್ಮನ್ನು ಆಳ್ವಿಕೆ ತಗೊಂಡ್ರು. ಅವರು ಸಹ ಮೆಲ್ಲೆ ಬಂದು ನಮ್ಮ ದೇಶವನ್ನು ಹಿಡಿದುಕೊಂಡು ಆಳಲಿಕ್ಕೆ ಶುರು ಮಾಡಿದರು. ಅದು ಸಹ ನಮ್ಮ ಹಿಂದೂಗಳ ಒಂದು ವೀಕ್ನೆಸ್, ದುರ್ಬಲದಿಂದ ಸಾಧ್ಯವಾಯಿತೇ ಹೊರತು ಅವರಿಗಾಗಿ ಬಂದು ಮಾಡಲಿಕ್ಕೆ ಸಾಗದೇ ಇಲ್ಲ. ನಮ್ಮ ಯಾವುದು ಒಂದು ವೀಕ್ ಪಾಯಿಂಟ್ ಉಂಟು ಅದನ್ನು ನೋಡಿ ಅದಕ್ಕೆ ಅವರು ಸ್ಪಂದಿಸಿ ನಮ್ಮನ್ನು ಎತ್ತಿಕಟ್ಟಿ ನಮ್ಮ ದೇಶವನ್ನೇ ಲೂಟಿ ಮಾಡಿದ್ದಾರೆ. ಅದಕ್ಕಾಗಿ ಹೇಳ್ತಾ ಇರೋದು, ನಾವು ಹಿಂದೂಗಳು, ನಾವು ಈ ಕೊಡಗಿನಲ್ಲೇ ಆಗಲಿ, ನಾವು ಕೊಡಗು ಭಾಷೆ ಮಾತಾಡುವವರು ಒಂದು 23 ಜನಾಂಗದವರಿದ್ದೇವೆ. ಕೊಡವರು, ಅಮ್ಮ ಕೊಡವರು, ಕೆಂಬಟ್ಟಿ, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.